ಇವತ್ತು ಮತ್ತೆ ಮರಳಿಗೂಡಿಗೆ ಜಗದೀಶ್ ಶೆಟ್ಟರ್ ಅಂತ ಬಂದಿರೋವಂಥದ್ದು. ದೆಹಲಿಯಲ್ಲಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಈ ಬಗ್ಗೆ ಮಾತನಾಡಲು ನಮ್ಮ ಹತ್ರ ರೇಣುಕಾಚಾರ್ಯ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಮತ್ತೆ ತಮ್ಮ ಗೂಡಿಗೆ ಬಂದಿರೋವಂಥದ್ದು ಜಗದೀಶ್ ಶೆಟ್ಟರ್, ಈ ಬಗ್ಗೆ ಏನು ಹೇಳ್ತೀವಿ ಸರ್? ಮರಳಿ ಭಾರತೀಯ ಜನತಾ ಪಾರ್ಟಿಗೆ ಇದು ಸ್ವಂತ ಮನೆ. ಅವರು ಕಟ್ಟಿದಂಥ ಪಕ್ಷದಲ್ಲಿ ವಾಪಸ್ ಬಂದರೆ ಒಬ್ಬ ಪ್ರಭಾವಿ ನಾಯಕರು, ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು, ಸ್ಪೀಕರಾಗಿ ಕೆಲಸ ಮಾಡಿದರು, ರಾಜ್ಯದ ಅಧ್ಯಕ್ಷ ಕೆಲಸ ಮಾಡಿದರು, ಪ್ರತಿಪಕ್ಷ ನಾಯಕರು ಕೆಲಸ ಮಾಡಿದರೆ, ಸಚಿವರಾಗಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿದ ಅನುಭವ ಅವರಿಗಿದೆ. ಮತ್ತು ಅವ್ರ ತಂದೆಯವ್ರ ಕಾಲದ ಜನಸಂಘ ಇವತ್ತು ವಾಪಸ್ ಸೇರ್ಪಡೆಯಾಗಿರುವುದು ರಾಷ್ಟ್ರೀಯ ನಾಯಕರ ಸಮಕ್ಷಮದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪನವ್ರ ಸಾರಥ್ಯದಲ್ಲಿ ಸೇರ್ಪಡೆಯಾಗಿದ್ದರೆ ಅತ್ಯಂತ ಸಂತೋಷದಿಂದ ನಾವು ಸ್ವಾಗತ ಮಾಡ್ತಿದ್ದೀವಿ ಎಲ್ಲರೂ. ಭಾರತೀಯ ಜನತಾ ಪಾರ್ಟಿ ಮತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಈ ಕಳೆದ 3-4 ತಿಂಗಳಿಂದ ಜಗದೀಶ್ ಶೆಟ್ಟರ್ ಸೇರ್ಪಡೆ ಆಗ್ತಾರಂತಿತ್ತು. ಅನೇಕ ಬಾರಿ ನಾವು ಸಹ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ವಿ. ಇವಾಗ ನಾವು ಸೇರ್ಪಡೆಯನ್ನು ಅತ್ಯಂತ ಸಂತೋಷ ಸ್ವಾಗತ ಮಾಡ್ತೀವಿ. ಪಕ್ಷ ಅವ್ರನ್ನ ಗೌರವದಿಂದ ನಡೆಸ್ಕೊಳ್ತಾ ಅಂತ ವಿಶ್ವಾಸ ನಮಗಿದೆ. ಸರ್, ಅವರು ಲಿಂಗಾಯತ ನಾಯಕರು, ಉತ್ತರ ಕರ್ನಾಟಕ ಸಾಕಷ್ಟು ಪ್ರಭಾವ ಹೊಂದಿರುವಂಥವ್ರು. ಇದು ಎಷ್ಟು ಪಕ್ಷಕ್ಕೆ ಎಷ್ಟು ಉಪಯೋಗ ಆಗುತ್ತೆ? ಇಲ್ಲಿ ಭಾರತೀಯ ಜನತಾ ಪಾರ್ಟಿಲಿ ವೀರಶೈವ ಲಿಂಗಾಯತರು ಅಂತ ಭೇದ ಭಾವ ಇಲ್ಲ. ವೀರಶೈವ ಲಿಂಗಾಯತರ ಒಳಪಂಗಡಗಳು, OBC, ಹಿಂದುಳಿದ ಎಲ್ಲ ಒಳಪಂಗಡಗಳು, ಪರಿಶಿಷ್ಟ ಜಾತಿ ಪಂಗಡ ಒಳಪಂಗಡಗಳು ಎಲ್ಲ ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿ ಸಾಮರಸ್ಯ, ಸಂಘರ್ಷ ಅಲ್ಲ. ಜಾತಿಗಳ ಮಧ್ಯೆ ಸಂಘರ್ಷ ಹಚ್ಚಿದ್ದು ಕಾಂಗ್ರೆಸ್, ಧರ್ಮಗಳನ್ನು ಹೊಡೆದು ಕಾಂಗ್ರೆಸ್. ನಮ್ಮ ಪಕ್ಷದಲ್ಲಿ ಯಾವುದೇ ಸಮುದಾಯ ಅಂತ ಇಲ್ಲ. ನಾವೆಲ್ಲ ಒಂದು ಸಂಸ್ಕೃತಿ, ಸಂಸ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ಎಲ್ಲವೂ ಹೇಳ್ಕೊಟ್ಟಿದೆ. ನಮಗತ್ತು ಅತ್ಯಂತ ಸಂತೋಷ ಆಗಿದೆ. ಒಬ್ಬ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಅವರ ಸೇರ್ಪಡೆ. ಇವಾಗ ಕಾಂಗ್ರೆಸ್ ನಿನ್ನೆ ಹೇಳ್ತಾರೆ DK ಶಿವಕುಮಾರ್, ಜಗದೀಶ್ ಶೆಟ್ಟರ್ ಮರಳಿ ವಾಪಸ್ ಹೋಗಲ್ಲ, ನಮಗೆ ಗೊತ್ತಿತ್ತು ಬಂದೇ ಬರ್ತಾರೆ ಅಂತೇಳಿ. ಅವರ ಸಂತೋಷ ಆಗಿದೆ. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಈ ವಿಕೃತ ಮನಸ್ಸಿನವರು ನೋಡಿ, ಶ್ರೀರಾಮನ ಬಗ್ಗೆ ವೀರಪ್ಪ ಮೊಯ್ಲಿ ಏನು ಹೇಳಿದರು, ಮೋದಿ ಬಗ್ಗೆ ಟೀಕೆ ಮಾಡಿದರು, 9 ಸಾವಿರ 11 ಸಾವಿರ ಅಂತ ಇದ್ರ ಆಚರಣೆ ಮಾಡಿರ. ಈ ನೋಡಿದರೆ ಹೋಗಿ ಒಂದು ದಿವ್ಯ ಇಚ್ಛಾಶಕ್ತಿ ಇದೆ ನರೇಂದ್ರ ಮೋದಿಯವರಿಗೆ. ಹಾಗಾಗಿ 11 ದಿವಸಗಳ ಕಾಲ ಉಪವಾಸ ಇದ್ದರು, 7 ದಿವಸ ಸೇವನೆ ಮಾಡಿದರು. ಮತ್ತು ಶ್ರೀರಾಮ ಬಗ್ಗೆ ಇವರು ಏನು ಟೀಕೆ ಮಾಡಿದ್ರು, ಶ್ರೀರಾಮನ ಒಂದು ಕಡೆ ಶಾಪ, ಒಂದು ಕಡೆ ಕರಸೇವಕರ ಶಾಪ, ಇನ್ನೊಂದು ಕಡೆ ಮಹಿಳೆಯರ ಶಾಪ, ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತದೆ, ರೈತರಿಗೆ ಹಣ ಬಿಡುಗಡೆ ಮಾಡಿದ ರೈತರ ಶಾಪ, ಕರಸೇವಕರು ಬಂಧಿಸಿದ್ರು. ಆ ಶಾಪದಿಂದ ಸರ್ಕಾರ ಪತನ ಆಗ್ಬೋದು ಅಂತ ಹೇಳಿ ಇಚ್ಛೆಪಡ್ತೀನಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಲಕ್ಷ್ಮಣ್ ಸವದಿ ಅವರು ಮತ್ತೆ ಪಕ್ಷಕ್ಕೆ ಬರ್ತಾರೆ. ಈಗ ಇವರು ಕೂಡ ಜಗದೀಶ್ ಶೆಟ್ಟರ್ ಕೂಡ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಎಂಬ ಮಾತಾಗ ಆಲ್ರೆಡಿ ಚರ್ಚೆ ಆರಂಭ ಆಗಿದೆ. ಈ ಬಗ್ಗೆ ಏನು? ಸ್ಪರ್ಧೆ ವಿಚಾರ ನನಗೆ ಮಾಹಿತಿ ಇಲ್ಲ. ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಯಡಿಯೂರಪ್ಪನವರು, ನಮ್ಮ ರಾಷ್ಟ್ರೀಯ ನಾಯಕರು JP ನಡ್ಡಾರವರು, ಅಮಿತ್ ಶಾ ಅವರು, ನರೇಂದ್ರ ಮೋದಿಯವರು, ಅವರೆಲ್ಲರೂ ಒಟ್ಟಾಗಿ ಸೇರಿ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ. ಕರ್ನಾಟಕದಲ್ಲಿ 28 ಸ್ಥಾನಗಳನ್ನು BJP JDS ಹೊಂದಾಣಿಕೆ 28 ಸ್ಥಾನದಿಂದ ಕೊಡುಗೆ ಕೊಡಬೇಕು. ಕಳೆದ ಸಾರಿ 26 ಸ್ಥಾನ ಭಾರತೀಯ ಜನತಾ ಪಾರ್ಟಿಗೆ, ಈ ಸರಿ 28ಕ್ಕೆ 28 ಆಯ್ಕೆ ಆಗಬೇಕಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರ ಅಪೇಕ್ಷೆ ಇದೆ. ಕೊಡುಗೆ ಕೊಡಬೇಕಂತೇಳಿ ರಾಜ್ಯದ ಅಧ್ಯಕ್ಷ ಅಪೇಕ್ಷೆ ಇದೆ, ಎಲ್ಲ ಕಾರ್ಯಕರ್ತರ ಅಪೇಕ್ಷೆ ಇದೆ. 28ಕ್ಕೆ 28 ಲೋಕಸಭಾ ಸದಸ್ಯ ಆರಿಸಿ ಕಳಿಸಿ ಈ ದೇಶದಲ್ಲಿ 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಯಾಕಂದರೆ ಯಾವ ದುಷ್ಟಶಕ್ತಿಗಳು ತಡೆಯೋಕ್ಕಲ್ಲ. ನೋಡಿ, INDA ಒಕ್ಕೂಟದಲ್ಲಿ ಏನಾಗಿದೆ, ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ 42 ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಇದು ಹೊಂದಾಣಿಕೆ ಇಲ್ಲ ಅಂದರೆ, ಮತ್ತು ಪಂಜಾಬ್ನ ಮುಖ್ಯಮಂತ್ರಿ ಹೇಳಿದರೆ AAP ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಇಲ್ಲ ಅಂತೇಳಿ ಕಾಂಗ್ರೆಸ್ ಛಿದ್ರ ಆಗುತ್ತೆ ಅಂತ ಹೇಳಿ ಇಚ್ಛೆಪಡ್ತೀನಿ. INDA ಒಕ್ಕೂಟ ಹೊಡೆದ ಮನೆಯಾಗಿದೆ. ಸರ್, ಈಗ ಮತ್ತೆ ಬೇರೆ ಪಕ್ಷದಿಂದ ಯಾರಾದರೂ BJP ಬರುವ ನಿರೀಕ್ಷೆಗಳಿದ್ದಾವೆ? ಈಗ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಶಕ್ತಿ, ಸಂಘಟನೆ ಬಲ ಇದೆ. ಹಾಗಾಗಿ ವಾಪಸ್ ಎಲ್ಲರೂ ಬಂದರೆ ಸಂತೋಷ, ನಾವು ಸ್ವಾಗತ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇಷ್ಟು ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ KS ಮಾರುತಿ ನಾಯ್ಕ, BTV ಬೆಂಗಳೂರು.